ವಾನರನನ್ನು ವಧಿಸಿಬಿಡಿ. ಅಣ್ಣ, ಅದು ಸರಿಯಲ್ಲ. ಬೇರೆ ಶಿಕ್ಷೆ ಇದ್ದರೆ ಕೊಡು. ದೂತನನ್ನು ವಧಿಸುವುದು ಮಹಾಪಾಪ. ಹಾಗಾದರೆ ಇದರ ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ. ಹೋಗಿ ಬೀಳಲಿ. ರಾಮ ಕಪಿಸೇನೆಯೊಂದಿಗೆ ಲಂಕೆಯ ಸಮುದ್ರವನ್ನು ದಾಟಿ ಬಂದಿದ್ದಾನಂತೆ. ಅಬ್ಬ, ಶಕ್ತಿಯೇ! ಅಣ್ಣ, ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸಿ ಬಿಡುವಣ್ಣ. ಲಂಕೆಯೂ ಉಳಿಯುತ್ತದೆ, ನೀನು ಉಳಿಯುವೆ. ವಿಭೀಷಣ, ನಿನ್ನ ಉಪದೇಶ ನನಗೆ ಬೇಡ. ನೀನು ನನ್ನ ಎದುರಿಗೆ ನಿಲ್ಲಬೇಡ. ತೊಲಗು. ಇಂದ್ರಜಿತ್ತು ಮತ್ತುಳಿದವರೇ ಇನ್ನು ರಾಮಸೇನೆಯನ್ನು ಎದುರಿಸಬೇಕು. ಯಾರೂ ಹಿಂಜರಿಯಬಾರದು. ಓ ಪ್ರಭು ರಾಮಚಂದ್ರ, ನಾನು ರಾವಣನ ತಮ್ಮ ವಿಭೀಷಣ ಎಂದು ನನ್ನನ್ನು ಕರೆಯುತ್ತಾರೆ. ನಾನು ತಮ್ಮಲ್ಲಿ ಶರಣಾಗತನಾಗಿ ಬಂದಿರುವೆ. ಅಣ್ಣನ ದುಷ್ಟತನದಿಂದ ಬೇಸತ್ತಿದ್ದೇನೆ. ನನ್ನನ್ನು ರಕ್ಷಿಸು. ಪ್ರಭು, ಇವನು ಹೇಳುತ್ತಿರುವುದು ಸತ್ಯ. ಹನುಮಂತನು ಲಂಕೆಯಲ್ಲಿ ನೋಡಿದ ಪ್ರಕಾರ ಇವನು ಸದ್ಗುಣಿ. ಆಗಲಿ, ಮುಂದೆ ರಾವಣನ ನಂತರ ಲಂಕೆಯ ಪಟ್ಟವನ್ನು ಕಟ್ಟಲು ಯೋಗ್ಯ ಇವನು. ವಿಭೀಷಣ, ನಿಶ್ಚಿಂತೆಯಿಂದಿರು. ಲಂಕೆಯ ಒಳಮರ್ಮಗಳನ್ನು ತಿಳಿಸುತ್ತಾ ಇರು. ಸುಗ್ರೀವ, ನಾವು ಒಬ್ಬನನ್ನು ರಾವಣನ ಹತ್ತಿರ ಸಂಧಾನಕ್ಕೆ ಕಳಿಸಬೇಕು. ಸೀತೆಯನ್ನು ಒಪ್ಪಿಸಿ ಶರಣಾಗಲು ಸೂಚಿಸಬೇಕು. ಅದು ಮನುಷ್ಯ ನೀತಿ. ಯಾರು ಹೋಗಬಹುದು? ಪ್ರಭು, ಯುವರಾಜ ಅಂಗದ ಈ ಕೆಲಸ ಮಾಡಬಲ್ಲ. ಸಮರ್ಥ, ಬುದ್ಧಿವಂತನೂ ಹೌದು. ಇವರನ್ನು ಕಳಿಸಬಹುದು ಸ್ವಾಮಿ. ಆಗಬಹುದು ಸ್ವಾಮಿ, ಹೋಗಿ ಬರುತ್ತೇನೆ. ಅಂಗದ ಬಂದ ಮೇಲೆ ಮುಂದಿನ ಕಾರ್ಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಲಂಕಾಧಿಪತಿಗೆ ಜಯವಾಗಲಿ, ವಿಭೀಷಣನಿಗೆ ಜಯವಾಗಲಿ. ಪ್ರಭು ರಾಮಚಂದ್ರ, ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನೀವು ಲಂಕೆಯಲ್ಲಿ ಸುಖವಾಗಿ ಇದ್ದು ಬಿಡಿ ಪ್ರಭು. ಅಯ್ಯ ವಿಭೀಷಣ, ಅದು ಆಗದು. ಅಯೋಧ್ಯೆ ನಮ್ಮ ಜನ್ಮಸ್ಥಳ. ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನ್ಮಸ್ಥಳವೆಂದರೆ ತಾಯಿಗಿಂತಲೂ ಹೆಚ್ಚು, ಸ್ವರ್ಗಕ್ಕಿಂತಲೂ ಮಿಗಿಲು. ಅಯೋಧ್ಯೆಗೆ ನಾವು ಹಿಂತಿರುಗುತ್ತೇವೆ. ಆಗಬಹುದು ಪ್ರಭು. ಸೀತಾಮಾತೆಯನ್ನು ಸರ್ವಾಲಂಕಾರ ಘೋಷಿತೆಯಾಗಿ ನಿನ್ನಲ್ಲಿಗೆ ಕರೆತರಲು ಹೇಳಿದ್ದೇನೆ. ಒಪ್ಪಿಸಿಕೊಳ್ಳಿ. ಪುಷ್ಪಕ ವಿಮಾನದಲ್ಲಿ ತಾವು ಪ್ರಯಾಣ ಮಾಡಬಹುದು. ನಾವು ನಿಮ್ಮೊಡನೆ ಅಯೋಧ್ಯೆಗೆ ಬರುತ್ತೇವೆ. ಆಗಲಿ, ಸರ್ವರಿಗೂ ಒಳಿತಾಗಲಿ. ಸಮಾನೋ ಅಂತಃ ಸಮಿತಿಃ ಸಮಾ